ನಿಮಗೆಲ್ಲ ಗೊತ್ತಾ ಜನ ಹೇಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಕೋಟಿ ಕೋಟಿ ದುಡಿತಾರೆ ಅಂತ. ಅದೇ ರೀತಿ ರಿಲಯನ್ಸ್, TCS ಮತ್ತು ಇನ್ಫೋಸಿಸ್ ಅಂತ ದೊಡ್ಡ ಕಂಪ್ನಿಗಳಿಗೆ ನೀವು ಕೂಡ ಓನರ್ ಆಗ್ಬೋದು. ಹೌದು, ನಿಮ್ಮ ಹತ್ರ ಬರೀ ₹100 ಇದ್ದರೂ ನೀವು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಒಂದು ಸಣ್ಣ ಓನರ್ ಆಗ್ಬೋದು. ಆದರೆ ತುಂಬ ಜನ ಅನ್ಕೋತಾರೆ ಸ್ಟಾಕ್ ಮಾರ್ಕೆಟ್ ಒಂದು ಗ್ಯಾಮ್ಲಿಂಗ್, ರಿಸ್ಕಿ ಮತ್ತು ದೊಡ್ಡ ದೊಡ್ಡ ಶ್ರೀಮಂತರು ಮಾತ್ರ ಆಡೋಂಥ ಒಂದು ಗೇಮ್. ಆದರೆ ಇದೆಲ್ಲ ಸುಳ್ಳು. ಬನ್ನಿ, ಈ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತೆ, ಸೆನ್ಸೆಕ್ಸ್, ನಿಫ್ಟಿ ಅಂದರೆ ಏನು, ಕಂಪ್ನಿ ಶೇರ್ ಅಂದರೆ ಏನು ಎಲ್ಲ ತಿಳ್ಕೊಳ್ಳೋಣ. ಈ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ನ ಇನ್ನೂ ಡೀಪಾಗಿ ಕಲಿಯೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾವು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು? ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಮಾರ್ಕೆಟ್ ಪ್ಲೇಸ್. ಅಲ್ಲಿ ಕಂಪ್ನಿ ತಮ್ಮ ಓನರ್ಶಿಪ್ ಅಂದರೆ ಶೇರ್ನ ಪಬ್ಲಿಕ್ಗೆ ಸೆಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಮಗೆ ತರಕಾರಿ ಬೇಕಂದರೆ ನಾವು ಮಾರ್ಕೆಟ್ಗೆ ಹೋಗಿ ತರಕಾರಿನ ಬಾಯ್ ಮಾಡ್ತೀವಿ. ಹಾಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಕಂಪ್ನಿ ತಮ್ಮ ಶೇರ್ನ ಪಬ್ಲಿಕ್ಗೆ ಸೆಲ್ ಅಥವಾ ಬಾಯ್ ಮಾಡ್ತಿರ್ತಾರೆ. ಇದನ್ನೇ ಸ್ಟಾಕ್ ಮಾರ್ಕೆಟ್ ಅಂತೀವಿ. ಈಗ ಏನಾದರೂ ನೀವು ರಿಲಯನ್ಸ್ ಕಂಪ್ನಿನ ಶೇರ್ನ ಬೈ ಮಾಡಿದರೆ ನೀವು ಆ ಕಂಪ್ನಿನ ಒಂದು ಸ್ಮಾಲ್ ಓನರ್ ಆಗ್ತೀರಾ. ಯಾಕಂದರೆ ಶೇರ್ ಅಂದರೆ ಒಂದು ಓನರ್ಶಿಪ್ನ ಭಾಗ. ಸೊ ನಾವು ಒಂದು ಶೇರ್ ಅಂದರೆ ಎಷ್ಟು? ಲೆಟ್ಸ್ ಟೇಕ್, ಒಂದು ಕಂಪ್ನಿಯ ವ್ಯಾಲ್ಯೂ ₹10 ಲಕ್ಷ ಇದೆ. ಈಗ ಅದು 10,000 ಶೇರ್ ಆಗಿ ತಮ್ಮ ಕಂಪ್ನಿಯ ಓನರ್ಶಿಪ್ಪನ್ನು ಡಿವೈಡ್ ಮಾಡಿದರೆ ಒಂದು ಶೇರ್ನ ಬೆಲೆ ₹100 ಆಗುತ್ತೆ. ಅಂದರೆ ಒಂದು ಶೇರ್ನ ಬೆಲೆ ಟೋಟಲ್ ವ್ಯಾಲ್ಯೂಯೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್. ನಿಮ್ಮ ಹತ್ರ ಬರೀ ಒಂದೇ ಶೇರ್ ಇದ್ದರೂ ಕೂಡ ನೀವು ಆ ಕಂಪ್ನಿಯ ಪ್ರಾಫಿಟ್ ಅಥವಾ ಲಾಸ್ನಲ್ಲಿ ಒಂದು ಭಾಗ ವಹಿಸ್ಕೊಂಡಿರ್ತಾರೆ. ಸೊ ದ ನೆಕ್ಸ್ಟ್ ಥಿಂಗ್ ಈಸ್, ಕಂಪ್ನಿ ಯಾಕೆ ಸ್ಟಾಕ್ ಮಾರ್ಕೆಟಲ್ಲಿ ಎಂಟರ್ ಆಗುತ್ತೆ? ದ ಫಸ್ಟ್ ರೀಸನ್ ಈಸ್ ಟು ಎಕ್ಸ್ಪ್ಯಾಂಡ್ ದೇರ್ ಬಿಸ್ನೆಸ್. ಈಗ ಒಂದು ಕಂಪ್ನಿ ಹೊಸ ಫ್ಯಾಕ್ಟ್ರಿ ಅಥವಾ ವೇರ್ ಹೌಸನ್ನು ಓಪನ್ ಮಾಡೋಕ್ಕಂದ್ರೆ ಅವ್ರಿಗೆ ತುಂಬ ದೊಡ್ಡ ರೀತಿಯಲ್ಲಿ ಅಮೌಂಟ್ ಬೇಕಾಗಿರುತ್ತೆ. ಅದಕ್ಕಾಗಿ ಅವರು ಸ್ಟಾಕ್ ಮಾರ್ಕೆಟಲ್ಲಿ ಎಂಟರ್ ಆಗ್ತಾರೆ. ನೆಕ್ಸ್ಟ್ ರೀಸನ್ ಬಂದುಬಿಟ್ಟು ಹೊಸ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ, ಅವರ ಎಂಪ್ಲಾಯ್ಮೆಂಟ್ ಬೇಸ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ಹಾಗೆ ಇನ್ನೂ ಮುಂತಾದ ಕಾರಣಗಳಿಂದ ಕಂಪ್ನಿಗಳು ಸ್ಟಾಕ್ ಮಾರ್ಕೆಟಲ್ಲಿ ಎಂಟರ್ ಆಗುತ್ತೆ. ನೀವು ಸ್ಟಾಕ್ ಮಾರ್ಕೆಟಲ್ಲಿ IPO ಅನ್ನೋ ವರ್ಡ್ನ ತುಂಬ ಸಲ ಕೇಳೇ ಇರ್ತೀರ. ಸೊ IPO ಅಂದರೆ ಏನು? IPO ಸ್ಟ್ಯಾಂಡ್ ಫಾರ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಅಂದರೆ ಕಂಪ್ನಿಗಳು ತಮ್ಮ ಹೆಸರನ್ನ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಮಾಡ್ತಾರೆ. ಇದೇ ಪ್ರೊಸೆಸ್ಗೆ IPO ಅಂತ ಕರಿತೀವಿ. ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನು? ಈಗ ಒಂದು ಕಂಪ್ನಿಯ ಶೇರ್ನ ಬೈ ಅಥವಾ ಸೆಲ್ ಮಾಡೋ ಪ್ಲ್ಯಾಟ್ಫಾರ್ಮ್ನೇ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಇಂಡಿಯಾದಲ್ಲಿ ಮೇಜರ್ ಆಗಿ 2 ಸ್ಟಾಕ್ ಎಕ್ಸ್ಚೇಂಜ್ಗಳಿವೆ. ಒಂದು NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇಲ್ಲೇ ನಾವು ಕಂಪ್ನಿಯ ಶೇರ್ನ ಬೈ ಅಥವಾ ಸೆಲ್ ಮಾಡ್ತೀವಿ. ಹಾಗಂತ ಡೈರೆಕ್ಟಾಗಿ ನಾವು ಇಲ್ಲೇ ಟ್ರೇಡ್ ಮಾಡೋಕ್ಕಾಗಲ್ಲ. ನಾವು ಟ್ರೇಡ್ ಮಾಡೋದು ಬ್ರೋಕರ್ನ ಮೂಲಕ. ಫಾರ್ ಎಕ್ಸಾಂಪಲ್ ಜೆರೋದಾ, ಅಪ್ಸ್ಟಾಕ್, ಏಂಜಲ್ ಒನ್. ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ಡಿಮ್ಯಾಟ್ ಅಕೌಂಟ್ ಅಂದರೆ ಏನು? ಈಗ ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಡೈರೆಕ್ಟಾಗಿ ಬ್ಯಾಂಕಲ್ಲಿ ಹೋಗಿ ಡಿಪಾಸಿಟ್ ಮಾಡ್ತೀರಾ. ಅದಕ್ಕೆ ಬ್ಯಾಂಕ್ ಅಕೌಂಟ್ ಅಂತವೆ. ಅದೇ ರೀತಿ ನಿಮ್ಮ ಹತ್ರ ಇರೋ ಶೇರ್ಸ್, ETF, ಬಾಂಡ್ಸ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಒಂದು ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ಬೇಕು. ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಂದರೆ ಏನು? ನಿಫ್ಟಿ ಅಂದರೆ ಟಾಪ್ 50 ಕಂಪ್ನಿಗಳಿರೋ ಒಂದು ಸಿಸ್ಟಮ್. ಇದು ಓವರಾಲ್ ಆಗಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಹಾಗೆ ಸೆನ್ಸೆಕ್ಸ್ ಅಂದರೆ ಟಾಪ್ 30 ಕಂಪ್ನಿಗಳಿರೋ ಒಂದು ಪ್ಲ್ಯಾಟ್ಫಾರ್ಮ್. ಫಾರ್ ಎಕ್ಸಾಂಪಲ್, ಏನಾದರೂ ನಿಫ್ಟಿ ಮೇಲಿದ್ರೆ ಸ್ಟಾಕ್ ಮಾರ್ಕೆಟ್ ಕೂಡ ಪಾಸಿಟಿವಲ್ಲಿರುತ್ತೆ. ನಿಫ್ಟಿ ಏನಾದರೂ ತೆಳಗೋದ್ರೆ ಸ್ಟಾಕ್ ಮಾರ್ಕೆಟ್ ನೆಗೆಟಿವಲ್ಲಿರುತ್ತೆ. ಸೊ ಓವರಾಲ್ ಆಗಿ ನಿಫ್ಟಿ ಮತ್ತು ಸ್ಟಾಕ್ ಮಾರ್ಕೆಟ್ ಒಂದೇ ರೀತಿ ಬಿಹೇವ್ ಮಾಡುತ್ತೆ. ಸೊ ನಾವು ಸ್ಟಾಕ್ ಪ್ರೈಸ್ ಯಾಕೆ ಮೇಲೆ ತೆಳಗಾಗುತ್ತೆ? ಪ್ರೈಸ್ ಫ್ಲಕ್ಚುಯೇಷನ್ಗೆ ಮೇನ್ ರೀಸನ್ ಅಂದರೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಈಗ ಒಂದು ಕಂಪ್ನಿಯ ಡಿಮ್ಯಾಂಡ್ ಜಾಸ್ತಿ ಇದ್ದರೆ ಆ ಸ್ಟಾಕ್ ಪ್ರೈಸ್ ಮೇಲಿರುತ್ತೆ. ಹಾಗೆ ಸಪ್ಲೈ ಜಾಸ್ತಿ ಆದರೆ ಡಿಮ್ಯಾಂಡ್ ಕಡಿಮೆಯಾಗಿ ಸ್ಟಾಕ್ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ. ಹೀಗೆ ಒಂದು ಕಂಪ್ನಿಯ ಡಿಮ್ಯಾಂಡ್ ಪ್ರಕಾರ ಆ ಕಂಪ್ನಿಯ ಷೇರು ಮೇಲೆ ಮತ್ತು ತೆಳಗಾಗ್ತಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಸ್ಟಾಕ್ ಮಾರ್ಕೆಟ್ನ ವೆರಿ ಬೇಸಿಕ್ ಥಿಂಗ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ನ ಇನ್ನೂ ಪ್ರಾಕ್ಟಿಕಲ್ ವೇದಲ್ಲಿ ತಿಳ್ಕೊಳ್ಳೋಣ. ದಿಸ್ ಈಸ್ ಅರುಣ್ ಸೈನಿಂಗ್ ಆಫ್.